ಎಲ್ಲರಿಗೂ ನಮಸ್ಕಾರ. ವಿ ರಿಚ್ ಇದರ ಯೂಟ್ಯೂಬ್ ಚಾನಲಿಗೆ ನಿಮಗೆ ಆತ್ಮೀಯ ಸ್ವಾಗತ. ವಿ ರಿಚ್ ಅಕಾಡೆಮಿ CA, CS ಮತ್ತು CMA ವಿದ್ಯಾರ್ಥಿಗಳಿಗೆ ಕಳೆದ ಹಲವು ವರ್ಷಗಳಿಂದ ಉಡುಪಿ ಜಿಲ್ಲೆಯಲ್ಲಿ ಕೋಚಿಂಗ್ ನೀಡ್ತಾ ಬಂದಿದೆ. ಈಗ ಯೂಟ್ಯೂಬ್ ಚಾನಲಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ವಿಷಯವನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತೇವೆ. ಸೊ ಇವತ್ತು ಈ ಒಂದು ವಿಡಿಯೋಯಲ್ಲಿ ನಾನು CS ಎಕ್ಸಿಕ್ಯೂಟಿವ್ ಸಿಲೆಬಸನ್ನು ಚರ್ಚೆ ಮಾಡುತ್ತೇನೆ. CS ಎಕ್ಸಿಕ್ಯೂಟಿವ್ ಸಿಲೆಬಸಲ್ಲಿ ಒಂದು ಟಾಪಿಕ್ ಇದೆ, ಲಾ ಆಫ್ ಥಾಟ್ಸ್. ಅದು ಬಂದುಬಿಟ್ಟು ಲೆಸನ್ ನಂಬರ್ 5 ಲಾ ಆಫ್ ಥಾಟ್ಸ್. ಈ ಟಾಪಿಕ್ CA ಸ್ಟೂಡೆಂಟ್ಸಿಗೂ ಅವರ ಸಿಲೆಬಸಲ್ಲಿ ಪೇಪರ್ 1ನಲ್ಲಿ ಅವರಿಗೆ ಕೊಟ್ಟಿದ್ದಾರೆ. ಸೊ ಏನಿದು ಲಾ ಆಫ್ ಥಾಟ್ಸ್? TORTS, ಥಾಟ್ ಆರ್ ಥಾಟ್ಸ್ ಅಂದರೆ ರಾಂಗ್, ಸಿವಿಲ್ ರಾಂಗ್. ಸೊ ಯಾವುದೆಲ್ಲ ತಪ್ಪು, ಯಾವುದೆಲ್ಲ ರಾಂಗ್, ಸಿವಿಲ್ ನೇಚರಲ್ಲಿ ಇರುತ್ತೆ, ಅದನ್ನು ಲಾ ಆಫ್ ಥಾಟ್ಸ್ ಆ ಲಾ ಗವರ್ನ್ ಮಾಡಿರುವಂಥದ್ದು. ಸೊ ಈ ಲಾ ಆಫ್ ಥಾಟ್ಸಲ್ಲಿ ಮೇನ್ ಒಂದು ರಾಂಗ್ ಇರಬೇಕು. ನೆಕ್ಸ್ಟ್ ಏನಾದರೂ ಒಂದು ಒಮಿಷನ್ ಇರಬೇಕು, ಒಮಿಷನ್ ಆರ್ ಕಮಿಷನ್ ಆಫ್ ಸರ್ಟನ್ ರಾಂಗ್ಫುಲ್ ಆ್ಯಕ್ಟ್, ಆ್ಯಂಡ್ ದ್ಯಾಟ್ ಶುಡ್ ಬಿ ಅ ಲೀಗಲ್ ರೆಮಿಡಿ. ಸೊ ಈ ಸಿಲೆಬಸಲ್ಲಿ ಟಾಪಿಕ್ಸ್ ಕೊಟ್ಟಿದ್ದಾರೆ. ಜನರಲ್ ಕಂಡೀಷನ್ ಆಫ್ ಲಯಬಿಲಿಟಿ ಫಾರ್ ಅ ಥಾಟ್. ಸೊ ಜನರಲ್ ಕಂಡೀಷನಲ್ಲಿ ಮೇನ್ಲಿ 3 ಥರ ಕಂಡೀಷನ್ಸ್ ಇದೆ. ಫಸ್ಟ್ ಒನ್ ಬಂದುಬಿಟ್ಟು ರಾಂಗ್ಫುಲ್ ಆ್ಯಕ್ಟ್ ಆರ್ ಒಮಿಷನ್. ಸೊ ರಾಂಗ್ಫುಲ್ ಆ್ಯಕ್ಟ್ ಆರ್ ಒಮಿಷನ್ ಇರಬೇಕು. ಅದನ್ನು ಯಾರು ಮಾಡಬೇಕು? ಡಿಫೆಂಡೆಂಟ್ ಮಾಡಬೇಕು. ಸೊ ಡಿಫೆಂಡೆಂಟ್ ಮಾಡಿದ ನಂತರ ಅದರಿಂದ ಲೀಗಲ್ ಡ್ಯಾಮೇಜ್ ಆಗಬೇಕು. ಸೊ ಲೀಗಲ್ ಡ್ಯಾಮೇಜ್ ತುಂಬ ಇಂಪಾರ್ಟೆಂಟ್. ಲೀಗಲ್ ಡ್ಯಾಮೇಜ್ ಅಂದರೆ ಅವನ ರೈಟ್ ಏನಿದೆ, ಲೀಗಲ್ ರೈಟ್, ಅದು ವೈಲೇಟ್ ಆದರೆ ಮಾತ್ರ ಒಂದು ಪ್ಲೇಂಟಿಫ್ ಕಂಪನ್ಸೇಷನನ್ನು ಕ್ಲೇಮ್ ಮಾಡ್ಬೋದು. ಅವರ ಲೀಗಲ್ ಡ್ಯಾಮೇಜ್ ಅವ್ರ ಲೀಗಲ್ ರೈಟ್ ವೈಲೇಟ್ ಆಗದಿದ್ದರೆ ಅಂಥ ಟೈಮಲ್ಲಿ ಅವರು ಕಂಪನ್ಸೇಷನ್ ಕ್ಲೇಮ್ ಮಾಡಲಿಕ್ಕೆ ಆಗಲ್ಲ. ನೆಕ್ಸ್ಟ್ ದ್ಯಾಟ್ ಶುಡ್ ಬಿ ಅ ಲೀಗಲ್ ರೆಮಿಡಿ. ಸೊ ಆ ಒಂದು ಲೀಗಲ್ ರೈಟ್ ವೈಲೇಟ್ ಆದಕ್ಕೆ ಅವರಿಗೊಂದು ರೆಮಿಡಿ ಇರಬೇಕು, ಏನಾದರೂ ಒಂದು ಪರಿಹಾರ ವ್ಯವಸ್ಥೆ ಇರಬೇಕು ಅವರಲ್ಲಿ ಹೋಗಿ ಕಂಪನ್ಸೇಷನ್ ಕ್ಲೇಮ್ ಮಾಡಲಿಕ್ಕೆ. ಸೊ ಫಸ್ಟ್ ನೀವು ಜನರಲ್ ಕಂಡೀಷನ್ ಆಫ್ ಲಯಬಿಲಿಟಿ ಫಾರ್ ಅ ಥಾಟ್ ನೋಡ್ತೀರಿ. ನೆಕ್ಸ್ಟ್ ಬಂದುಬಿಟ್ಟು ಸ್ಟ್ರಿಕ್ಟ್ ಆ್ಯಂಡ್ ಆಬ್ಸಲ್ಯೂಟ್ ಲಯಬಿಲಿಟಿ. ಇದು ಕೋರ್ಟು ಕೆಲವೊಂದು ಕೇಸಲ್ಲಿ ಈ ಒಂದು ಕಾನ್ಸೆಪ್ಟನ್ನು ಕೊಟ್ಟಿದ್ದಾರೆ, ಸ್ಟ್ರಿಕ್ಟ್ ಲಯಬಿಲಿಟಿ ಮತ್ತು ಆಬ್ಸಲ್ಯೂಟ್ ಲಯಬಿಲಿಟಿ. ಈ ಸ್ಟ್ರಿಕ್ಟ್ ಲಯಬಿಲಿಟಿಯಲ್ಲಿ ಹೇಗೆಂದರೆ ಯಾವುದೋ ಒಂದು ತಪ್ಪು ಮಾಡುವಾಗ ಅವರು ಸ್ಟ್ರಿಕ್ಟಾಗಿ ಅವರನ್ನು ಲಯಬಲ್ ಮಾಡ್ತಾರೆ. ನೆಕ್ಸ್ಟ್ ಬರುವಂಥದ್ದು ಆಬ್ಸಲ್ಯೂಟ್ ಲಯಬಿಲಿಟಿ. ಈ ಆಬ್ಸಲ್ಯೂಟ್ ಲಯಬಿಲಿಟಿ ಏನಾದರೂ ಒಂದು ಡೇಂಜರಸ್ ವಸ್ತು ಅವರ ಪ್ರಾಪರ್ಟಿಯಲ್ಲಿ ತಂದಿಟ್ಟು ಅದು ಅಲ್ಲಿಂದ ಎಸ್ಕೇಪ್ ಆದರೆ ಅವರ ತಪ್ಪಿದೆ ಇಲ್ಲ, ಅದು ಸೆಕೆಂಡರಿ, ದೇ ವಿಲ್ ಬಿ ಮೇಡ್ ಆಬ್ಸಲ್ಯೂಟ್ಲಿ ಲಯಬಲ್ ಫಾರ್ ಆಲ್ ದಿ ಕಾನ್ಸಿಕ್ವೆನ್ಸಸ್. ಸೊ ಆ ಒಂದು ಡೇಂಜರಸ್ ಐಟಮ್, ಫಾರ್ ಎಕ್ಸಾಂಪಲ್ ಈಗ ಏನಾದರೂ ಕೆಮಿಕಲ್ ಆಗಿರ್ಬೋದು, ಅವ್ರು ಏನಾದರೂ ಐಟಮ್ ಎಕ್ಸ್ಪ್ಲೋಸಿವ್ ನೇಚರಲ್ಲಿರುವ ಐಟಮ್ ಆಗಿರ್ಬೋದು. ಸೊ ಅದನ್ನು ತಂದು ಅದು ಎಕ್ಸ್ಪ್ಲೋಡ್ ಆಗಿ ನೇಬರಿಗೆ ಏನಾದರೂ ಡ್ಯಾಮೇಜ್ ಆದರೆ ಅಂಥ ಟೈಮಲ್ಲಿ ಅವರನ್ನು ಆಬ್ಸಲ್ಯೂಟ್ ಆಗಿ ಲಯಬಲ್ ಮಾಡ್ತಾರೆ. ಅವರ ತಪ್ಪಿಲ್ಲದಿದ್ದರೂ ಅವರನ್ನು ಲಯಬಲ್ ಮಾಡ್ತಾರೆ. ನೆಕ್ಸ್ಟ್ ವೈಕರಸ್ ಲಯಬಿಲಿಟಿ. ಈ ವೈಕರಸ್ ಲಯಬಿಲಿಟಿ ಕಾನ್ಸೆಪ್ಟಲ್ಲಿ ಯಾರೋ ಮಾಡಿದ ತಪ್ಪಿಗೆ ಬೇರೆಯವರನ್ನು ನಾವು ಲಯಬಲ್ ಮಾಡೋದು. ಇದು ಬಂದುಬಿಟ್ಟು ಮಾಸ್ಟರ್ ಸರ್ವೆಂಟ್. ಸೊ ಮಾಸ್ಟರ್ ಏನಾದರೂ ಸರ್ವೆಂಟ್ ಏನಾದರೂ ತಪ್ಪು ಮಾಡಿದರೆ ಮಾಸ್ಟರನ್ನು ಲಯಬಲ್ ಮಾಡೋದು. ಎಂಪ್ಲಾಯಿ ಏನಾದರೂ ತಪ್ಪು ಮಾಡಿದರೆ ಎಂಪ್ಲಾಯರನ್ನು ಲಯಬಲ್ ಮಾಡೋದು. ಪ್ರಿನ್ಸಿಪಾಲಿಗೆ ಲಯಬಲ್ ಮಾಡೋದು ಏಜೆಂಟ್ ಏನಾದರೂ ತಪ್ಪು ಮಾಡಿದರೆ. ಸೊ ಇಲ್ಲಿ ಮಿಸ್ಟೇಕ್ ಮಾಡೋದು ಒಂದು ವ್ಯಕ್ತಿ, ಆದರೆ ಲಯಬಿಲಿಟಿ ಬರುವುದು ಇನ್ನೊಂದು ವ್ಯಕ್ತಿ ಮೇಲೆ. ಅದು ಬಂದುಬಿಟ್ಟು ವೈಕರಸ್ ಲಯಬಿಲಿಟಿ. ನೆಕ್ಸ್ಟ್ ನಾವು ನೋಡ್ತೇವೆ ರಿಲೇಷನ್ ಆಫ್ ಲಾ ಆಫ್ ಥಾಟ್ಸ್ ಆ್ಯಂಡ್ ಕನ್ಸ್ಯೂಮರ್ ಪ್ರೊಟೆಕ್ಷನ್. ಸೊ ಈ ಕನ್ಸ್ಯೂಮರ್ ಪ್ರೊಟೆಕ್ಷನಲ್ಲಿ ಹಲವಾರು ಕಾನ್ಸೆಪ್ಟ್ ಇದೆ. ಅದು ಡೆಫಿಷಿಯನ್ಸಿ ಇನ್ ಸರ್ವಿಸ್ ಆಗಿರ್ಬೋದು, ಓವರ್ ಪ್ರೈಸಿಂಗ್ ಆಗಿರ್ಬೋದು, ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್ ಆಗಿರ್ಬೋದು. ಸೊ ಆ ಎಲ್ಲ ಕಾನ್ಸೆಪ್ಟನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಮತ್ತು ಲಾ ಆಫ್ ಥಾಟ್ಸ್ ಮತ್ತು ಕನ್ಸ್ಯೂಮರ್ ಪ್ರೊಟೆಕ್ಷನ್ಗೆ ಯಾವ ಥರ ರಿಲೇಷನ್ ಇದೆ ಅಂತ ಈ ಒಂದು ಟಾಪಿಕಲ್ಲಿ ನಾವು ಡಿಸ್ಕಸ್ ಮಾಡ್ತೇವೆ. ನೆಕ್ಸ್ಟ್ ಥಾಟ್ಸ್ ಆರ್ ರಾಂಗ್ಸ್ ಟು ಪರ್ಸನಲ್ ಸೇಫ್ಟಿ ಆ್ಯಂಡ್ ಫ್ರೀಡಮ್. ಸೊ ಇಲ್ಲಿ ಕೆಲವೊಂದು ಕಾನ್ಸೆಪ್ಟ್ಸನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಬ್ಯಾಟ್ರಿ, ಅಸಾಲ್ಟ್, ಇಂಪ್ರಿಸನ್ಮೆಂಟ್. ಸೊ ಅಂಥದ್ದೆಲ್ಲ ಟಾಪಿಕ್ಸನ್ನು ಇಲ್ಲಿ ಕವರ್ ಮಾಡಿದ್ದಾರೆ. ಸೊ ಇಲ್ಲಿ ಬ್ಯಾಟ್ರಿ ಅಂದರೆ ಒಬ್ಬನೆಯ ಮೇಲೆ ಏನಾದರೂ ಫೋರ್ಸ್ ಯೂಸ್ ಮಾಡುವಂಥದ್ದು, ಏನಾದರೂ ಸಿಂಬಲ್ಸ್ ಮಾಡೋದು, ಏನಾದರೂ ಗೆಸ್ಚರ್ ಮಾಡೋದು, ಅದು ಬಂದುಬಿಟ್ಟು ಬ್ಯಾಟ್ರಿ. ನೆಕ್ಸ್ಟ್ ಅಸಾಲ್ಟಲ್ಲಿ ಅವರಿಗೆ ಏನಾದರೂ ಅಟ್ಯಾಕ್ ಮಾಡುವಂಥದ್ದು. ಸೊ ಬಾಡಿಲಿ ಇಂಜರಿ ಆರ್ ಬಾಡಿಗೆ ಸಂಬಂಧಪಟ್ಟದ್ದು ಏನಾದರೂ ಆ್ಯಕ್ಟ್ ಇದ್ದರೆ ಅದು ಈ ಕಾನ್ಸೆಪ್ಟಲ್ಲಿ ಡಿಸ್ಕಸ್ ಮಾಡ್ತಾರೆ. ನೆಕ್ಸ್ಟ್ ಲಯಬಿಲಿಟಿ ಆಫ್ ಅ ಕಾರ್ಪೊರೇಟ್ ಎಂಟಿಟಿ ಆರ್ ಅ ಕಂಪನಿ ಫಾರ್ ಥಾಟ್. ಸೊ ಯಾವ ಥರ ಒಂದು ಕಂಪನಿಯನ್ನು ಥಾಟಲ್ಲಿ ಲಯಬಲ್ ಮಾಡ್ತಾರೆ ಆ ಪ್ರೊವಿಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ರೆಮಿಡಿ ಇನ್ ಕೇಸ್ ಆಫ್ ಥಾಟ್ಸ್. ಸೊ ಥಾಟ್ಸ್ ಆದರೆ ಯಾವ ಥರ ರೆಮಿಡಿ ಕ್ಲೇಮ್ ಮಾಡ್ಬೋದು? ಸೊ ಮೊದಲಿಗೆ ಇಂಜಂಕ್ಷನ್ ಅಂದರೆ ಸ್ಟೇ ಆರ್ಡರ್. ಅವರು ಸ್ಟೇ ಆರ್ಡರನ್ನು ಕ್ಲೇಮ್ ಮಾಡ್ಬೋದು. ಏನಾದರೂ ರಾಂಗ್ಫುಲ್ ಆ್ಯಕ್ಟ್ ಆಗ್ತಾ ಇದ್ದರೆ ಅದನ್ನು ಕೋರ್ಟಲ್ಲಿ ಇಂಜಂಕ್ಷನ್ ಫೈಲ್ ಮಾಡಿ ಅದನ್ನು ಸ್ಟಾಪ್ ಮಾಡ್ಬೋದು. ನೆಕ್ಸ್ಟ್ ಕಂಪನ್ಸೇಷನ್ ಕ್ಲೇಮ್ ಮಾಡ್ಬೋದು. ಏನಾದರೂ ಲೀಗಲ್ ಡ್ಯಾಮೇಜ್ ಆಯಿತು, ಸೊ ಏನು ಕಂಪನ್ಸೇಷನ್ ಇದೆಯಲ್ಲ, ಕಂಪನ್ಸೇಷನ್ ಅಮೌಂಟನ್ನು ಅವರು ಕ್ಲೇಮ್ ಮಾಡ್ಬೋದು. ಅದೇ ರೀತಿ ಸೆಲ್ಫ್ ಡಿಫೆನ್ಸ್ ಮಾಡ್ಬೋದು ಆರ್ ಪ್ರೈವೇಟ್ ಡಿಫೆನ್ಸ್. ಫಾರ್ ಎಕ್ಸಾಂಪಲ್ ಈ ಟ್ರೆಸ್ ಪಾಸ್ ಕೇಸಲ್ಲಿ ಅವರಿಗೆ ಸೆಲ್ಫ್ ಡಿಫೆನ್ಸ್ ಮಾಡುವ ಒಂದು ರೆಮಿಡಿ ಇದೆ. ಸೊ ಇದರಲ್ಲಿ 2 ಥರ ಕ್ಲಾಸಿಫಿಕೇಷನ್ ಇದೆ, ಜುಡಿಷಿಯಲ್ ರೆಮಿಡಿ ಮತ್ತು ನಾನ್ ಜುಡಿಷಿಯಲ್ ರೆಮಿಡಿ. ಜುಡಿಷಿಯಲ್ ರೆಮಿಡಿಯಲ್ಲಿ ಕಂಪನ್ಸೇಷನ್ ಮತ್ತು ಇಂಜಂಕ್ಷನ್ ಆ ವಿಷಯ ಬರುತ್ತೆ.
ನಾನ್ ಜುಡಿಷಿಯಲ್ ರೆಮಿಡಿಯಲ್ಲಿ ಅವರೇ ಹೋಗಿ ಸೆಲ್ಫ್ ಡಿಫೆನ್ಸ್ ಮಾಡುವಂಥದ್ದು ಅಂಥ ಕಾನ್ಸೆಪ್ಟ್ ಇದರಲ್ಲಿ ಬರುವಂಥದ್ದು. ಸೊ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ, ಡ್ಯಾಮೆನ್ಸ್ ಆ್ಯಂಡ್ ಇಂಜುರಿಯಾ ಮತ್ತು ಇಂಜುರಿಯಸ್ ಆ್ಯಂಡ್ ಡ್ಯಾಮ್ನಮ್. ಸೊ ಇದನ್ನು ನಾನು ಸಪ್ರೇಟ್ ವಿಡಿಯೋ ಮಾಡಿ ಅಲ್ಲಿ ನಿಮಗೆ ಆ ಕಾನ್ಸೆಪ್ಟನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇದು ಬಂದುಬಿಟ್ಟು ಲಾ ಆಫ್ ಟಾರ್ಟ್ಸ್ ಸಿಲೆಬಸ್ CS ಎಕ್ಸಿಕ್ಯೂಟಿವ್ ಗ್ರೂಪ್ 1 ಪೇಪರ್ 1 ಸ್ಟೂಡೆಂಟ್ಸಿಗೆ ಇರುವಂಥದ್ದು. ಏನಾದರೂ ಕ್ವಶನ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಅದೇ ರೀತಿ ಈ ವಿಡಿಯೋವನ್ನು ನೋಡಿ ಅದೇ ರೀತಿ ನೆಕ್ಸ್ಟ್ ವೀಡಿಯೋಸ್ ನಾವೇನು ಅಪ್ಲೋಡ್ ಮಾಡ್ತೀವಲ್ಲ ಆ ವೀಡಿಯೋಸನ್ನು ನೀವು ನೋಡ್ತಾ ಇರಿ. ಓಕೆ, ಥ್ಯಾಂಕ್ ಯು.